ಇನ್ನು ಕೆಲವು ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೇಶಕ್ಕೆ ಉತ್ತರಗಳನ್ನು ಕೊಡಬೇಕಾಗಿದೆ. ಅನೇಕ ಗೊಂದಲಗಳು ಕೂಡ ಇದ್ದಾವೆ. ಈವರೆಗೆ ಏನೆಲ್ಲ ಯುದ್ಧ ನಡೀತು, ಇದರ ಲಾಭ ನಷ್ಟ ಒಂದು ಕಡೆ ಆದರೆ ಅದರಿಂದ ನಾವೇನು, ನಮ್ಮ ದೇಶಕ್ಕೆ ಏನು ಔಟ್ಪುಟ್ ಬರುತ್ತೆ, ಇಲ್ಲಿ ಸಾಕಷ್ಟು ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಕ್ಕೆ ಈಗ ಕಾತುರತೆ ಕೂಡ ಇದೆ. ಯಾಕಂದರೆ ಈಗಾಗಲೇ ವಿದೇಶಾಂಗ ಕಾರ್ಯದರ್ಶಿ ಆಗಿರುವಂತಹ ವಿಕ್ರಮ್ ಮಿಶ್ರಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯುದ್ಧಕ್ಕೆ ಸಂಬಂಧಪಟ್ಟಂತೆ, ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಪ್ರಭು. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭು, ಈವರೆಗೆ ಆಗಿರುವಂತಹ ಬೆಳವಣಿಗೆಗಳು, ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಅಮೆರಿಕ ಮಧ್ಯಸ್ಥಿಕೆ ವಹಿಸ್ತಾ ಇರೋದ್ರಿಂದ ನಾವಿಲ್ಲಿ ಬಹಳ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ. ಅಮೆರಿಕ ಈವರೆಗೆ ಯಾರ ಪರವಾಗಿ ಇತ್ತು, ಯಾವ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು, ಇದೆಲ್ಲವೂ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ನಡುವೆ ಅಮೆರಿಕವನ್ನು ಮಧ್ಯಸ್ಥಿಕೆಯಲ್ಲಿ ಇಟ್ಕೊಂಡು ನಾವು ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈವರೆಗೆ ಆಗಿರುವಂತಹ ಬೆಳವಣಿಗೆಗಳು, ನಾಯಕರ ಒಂದು ಮೊದಲ ಪ್ರತಿಕ್ರಿಯೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನಿಜಕ್ಕೂ ಈಗ ಭಾರತದ ಪಾಲಿಗೆ ಇದೊಂದು ರೀತಿ ಗೆಲುವಿನ ಶುಭಾರಂಭ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಯುದ್ಧವನ್ನು ಘೋಷಣೆ ಮಾಡದಿದ್ರು ಕೂಡ ಕಳೆದ 3-4 ದಿನಗಳಿಂದ ನೋಡ್ತಾ ಇದ್ವಿ, ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ನಿರಂತರವಾದಂಥ ದಾಳಿಗಳ ಮೂಲಕ ಅವರಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ವಿ ಮತ್ತು ಪ್ರತಿದಾಳಿಯನ್ನು ಕೂಡ ಈಗಾಗಲೇ ಭಾರತ ತೀರಿಸಿಕೊಂಡಿದೆ. ಪಾಕಿಸ್ತಾನ ಖಂಡಿತವಾಗ್ಲೂ ಪತರುಗುಟ್ಟು ಹೋಗಿದೆ, ವಿಲವಿಲ ಅಂತ ಒದ್ದಾಡ್ತಾ ಇದೆ. ನಾವು ಸೋತು ಸುಣ್ಣ ಆಗ್ತೀವಿ, ನಾವು ಮತ್ತೆ ಮಂಡಿ ಉರಬೇಕಾಗುತ್ತೆ ಅನ್ನುವಂಥ ಭಯದಿಂದಲೇ ಅಮೆರಿಕದ ಮೊರೆ ಹೋಗಿತ್ತು. ಭಾರತದ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಸೇನಾ ಮುಖ್ಯಸ್ಥರಾಗಿರ್ಬೋದು ಅಥವಾ ವಿದೇಶಾಂಗ ಇಲಾಖೆ ಸಚಿವರಾಗಿರ್ಬೋದು, ಯಾರೂ ಕೂಡ ಅಮೆರಿಕದ ಮುಂದೆ ಹೋಗಿ ಅಂಗಲಾಚಿಕೊಂಡಿಲ್ಲ. ಪಾಕಿಸ್ತಾನಕ್ಕೆ ಹೇಳಿ, ಯುದ್ಧ ಮಾಡಿದಿರೋ ಹೇಳಿ ಅಂಥೇಳಿ ಆ ಕಡೆಯಿಂದನೇ ಹೋಗಿದ್ದು. ಅಲ್ಲಿನ DGM ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಅಮೆರಿಕದ ಮೂಲಕ ಶಹಬಾಜ್ ಶರೀಫ್ ಆಗಿರ್ಬೋದು ಮತ್ತು ಅಲ್ಲಿನ ಉಪ ಪ್ರಧಾನಿ ಆಗಿರ್ಬೋದು ಮತ್ತು ವಿದೇಶಾಂಗ ಇಲಾಖೆ ಸಚಿವರು ನಿರಂತರವಾಗಿ ಟ್ರಂಪ್ ಹಾಗೆ ಮಾರ್ಕ್ ರೂಬಿಯೋ ಏನಿದ್ದಾರೆ ಅವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದರು. ಸಾಕು ಮಾಡಕ್ಕೆ ಹೇಳಿ, ಭಾರತಕ್ಕೆ ನಮಗೆ ಪತರುಗುಟ್ಟು ಹೋಗೋಂಗಾಗಿದೆ, ನಮ್ಮ 8 ಸೇನಾ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ, ನಮ್ಗೆ ಆತಂಕ ಆಗ್ತಾ ಇದೆ, ಹಿಂತೆಗೆದುಕೊಳ್ಳೋಕೆ ಹೇಳಿ ಒಂದು ಕಡೆ ಬಲೂಚಿಸ್ತಾನ ಹೊಡಿತಾ ಇದೆ, TTP ಮತ್ತು ಹೊಡಿತಾ ಇದೆ. ಈಗ ಭಾರತ ಕೂಡ ನಮ್ಮ ಪ್ರತಿಕಾರ ತೀರಿಸಿಕೊಳ್ತಾ ಇದೆ. ಈ ರೀತಿಯಾಗಿ ಅಂಗಲಾಚಿಕೊಳ್ತು ಅಮೆರಿಕದ ಮುಂದೆ ಹೋಗಿ ಟ್ರಂಪ್ ಅವರಿಗೆ ದೂರವಾಣಿ ಕರೆ ಮೂಲಕ ಹೋಗಿ ಬೇಡಿಕೊಳ್ತಾ ಇದ್ರು, ದಯವಿಟ್ಟು ಹಿಂದೆ ಸರಿದುಕೊಳ್ಳೋಕೆ ಹೇಳಿ ಅವ್ರನ್ನ ಅಂಥೇಳಿ ಈ ಥರದ ಮನವಿಗಳನ್ನು ಮಾಡ್ಕೊಳ್ತಿದ್ರು. ಹಾಗಾಗಿನೇ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಭಾರತವೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಕದನ ವಿರಾಮ ಘೋಷಣೆಯಾಗಿದೆ. ಈಗ ಜೈಶಂಕರ್ ಅವರು ಕೂಡ ಇದರ ಬಗ್ಗೆ ಅಧಿಕೃತವಾಗಿ ಟ್ವೀಟ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕ್ಷಣದಿಂದಲೇ ನಾವು ಎರಡು ಕಡೆ ನಾವು ಭಾರತದಿಂದ ದಾಳಿಗಳನ್ನು ನಿಲ್ಲಿಸ್ತಾ ಇದ್ದೇವೆ. ಅಂದರೆ ಸಂಜೆ 5 ಗಂಟೆಯಿಂದಲೇ ಅಧಿಕೃತವಾದಂತಹ ಕದನ ವಿರಾಮ ಘೋಷಣೆಯಾಗಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮೂಲಕ ಎರಡೂ ದೇಶಗಳಿಗೆ ಅಭಿನಂದನೆ ತಿಳಿಸ್ತೇನೆ, ಎರಡೂ ಕೂಡ ಸಂಯಮವನ್ನು ಪ್ರದರ್ಶನ ಮಾಡಿವೆ, ಈ ರೀತಿ ಕೆಲವೊಂದಿಷ್ಟು ಹೊಗಳಿಕೆಯ ಮಾತುಗಳನ್ನು ಆಡಿದ್ದಾರೆ. ಆದರೆ ನಿಜಕ್ಕೂ ಇಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡದಿದ್ದರೆ ಖಂಡಿತವಾಗ್ಲೂ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಆಘಾತ ಕೊಡೋದಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇತ್ತು. ಈಗಾಗಲೇ ನಾವು ನೋಡಿದ್ದೇವೆ ಆಪರೇಷನ್ ಸಿಂಧೂರದ ಮೂಲಕ ಯಾವ ರೀತಿ ಪಾಕಿಸ್ತಾನಕ್ಕೆ ಹೊಡೆತ ಕೊಡ್ತಾ ಇದ್ದೀವಿ ಅಂತೇಳಿ. ಹಾಗಾಗಿನೇ ಖಂಡಿತ ಇದು ಭಾರತಕ್ಕೆ ಸಿಕ್ಕಂಥ ಗೆಲುವು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಅಲ್ಲಿನ DGMOಗಳೇನಿದಾರಲ್ಲ, ನಿರಂತರವಾಗಿ ಇಲ್ಲಿನ ನಮ್ಮ DGMOಗಳ ಮೂಲಕ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರ ಮುಂದೆ ಪ್ರಸ್ತಾಪವನ್ನು ಮಾಡಿ, ಸಾಕು ಮಾಡಿಬಿಡಿ, ನಾವು ಕೂಡ ಸ್ಟಾಪ್ ಮಾಡ್ತೇವೆ ಯುದ್ಧವನ್ನು ಅಂತೇಳಿ ಆ ಕಡೆಯೇ ಪ್ರಸ್ತಾಪ ಬಂದಂಥ ಸಂದರ್ಭದಲ್ಲಿ ಮಾತುಕತೆ ಮೂಲಕ ನಿರಂತರವಾಗಿ ಮೋದಿ ಅವರು ಕೂಡ ದೋವಲ್ಲು ಹಾಗೆ ರಾಜನಾಥ್ ಸಿಂಗ್ ನಿರಂತರವಾಗಿ 3 ಸೇನಾ ಮುಖ್ಯಸ್ಥರ ಜೊತೆಗೆ ಚರ್ಚೆನ ಮಾಡಿದ್ರು. ಅದಾದ ಬೆನ್ನಲ್ಲೇ ಈ ಮಹತ್ವವಾದಂತಹ ಒಂದು ಬೆಳವಣಿಗೆ ಆಗಿದೆ. ಮೇ 12ಕ್ಕೆ ಕೂಡ ಮಧ್ಯಾಹ್ನ 12 ಗಂಟೆಗೆ ಮತ್ತೊಂದು ಮಹತ್ವದ ಮಾತುಕತೆ ಕೂಡ ನಡೆಸ್ತಾರೆ. ಅಂದರೆ ಅಂತಿಮವಾಗಿ ಕದನ ವಿರಾಮ ಘೋಷಣೆಯ ಬಗ್ಗೆ ಅಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಬಟ್ ಈಗ ಸಂಜೆ 5 ಗಂಟೆಯಿಂದಲೇ ಎರಡೂ ದೇಶಗಳ ನಡುವಿನ ದಾಳಿ ಪ್ರತಿದಾಳಿ ಇವೆಲ್ಲ ಏನಿದು ಮಿಸೈಲ್ ಆಗಿರ್ಬೋದು, ಅವೆಲ್ಲ ಗುಂಡಿನ ದಾಳಿ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು.
ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಪ್ರವೇಶ ಈ ಹಿಂದೆನೂ ಕೂಡ ಅವರು ಎರಡೂ ದೇಶಗಳಿಗೆ ಮನವಿಯನ್ನು ಮಾಡ್ಕೊಳ್ತಿದ್ರು. ಅದಕ್ಕೂ ಮಿಗಿಲಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು. ನೋಡಿ, ನೀವು ಭಯೋತ್ಪಾದನೆಯನ್ನು ಪೋಷಿಸ್ತಾ ಬಂದಿದ್ದೀರಿ, ಹಾಗಾಗಿ ನೀವೇ ಹಿಂದೆ ಸರಿದುಕೊಳ್ಳಿ ಅಂತೇಳಿ ಅವರು ಕೂಡ ಬಲವಾಗಿ ಹೇಳಿದ್ರು. ಭಾರತಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾನೆ ಬಂದಿದ್ರು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಹೊರತುಪಡಿಸಿದ್ರೆ, ಟರ್ಕಿ ಹೊರತುಪಡಿಸಿದ್ರೆ ಬೇರ್ಯಾವ ದೇಶಗಳ ಬೆಂಬಲಗಳು ಕೂಡ ಸಿಗಲಿಲ್ಲ ಮತ್ತು ಆರ್ಥಿಕವಾಗೂ ಕೂಡ ಅವರ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಭಾರತದ ಮೇಲೆ ನಾವು ಯುದ್ಧವನ್ನು ಮಾಡಿದ್ರೆ ಖಂಡಿತ ನಾವೇ ಇಲ್ಲಿ ಶರಣಾಗತಿ ಆಗಬೇಕಾಗತ್ತೆ ಅಂತ ಹೇಳಿ, ಮತ್ತು ಅಸೀಂ ಮುನೀರ್ ಅವರ ಒಂದು ಅಕ್ಟೋಬರ್ನಲ್ಲಿ ಅವರು ನಿವೃತ್ತಿ ಆಗಿರೋದ್ರಿಂದಾಗಿ ಅವರ ಮೇಲೆ ಈಗ ಅಲ್ಲಿನ ಸರ್ಕಾರ ಕೂಡ ಆರೋಪಗಳನ್ನು ಮಾಡ್ತಾ ಇದೆ. ಭಾರತ ಕೂಡ ನಿರಂತರವಾಗಿ ಈಗ ಷರತ್ತುಗಳನ್ನು ವಿಧಿಸುವಂತ ಸಾಧ್ಯತೆಗಳಿದಾವೆ. ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅಂದ್ರೆ ಭಯೋತ್ಪಾದನೆಯ ವಿರುದ್ಧ ನಿರಂತರ ಹೋರಾಟ ಭಾರತದ್ದು ಮುಂದುವರಿಯುತ್ತೆ. ಪಾಕಿಸ್ತಾನ ಕೂಡ ಈ ಉಗ್ರರಿಗೆ ಅಥವಾ ಭಯೋತ್ಪಾದನೆಗೆ ನೀವು ಬೆಂಬಲವಾಗಿ ನಿಲ್ಲುವುದನ್ನ ಅಥವಾ ಅವ್ರನ್ನ ಪೋಷಣೆ ಈಗ ಇನ್ನೊಂದು ವಿಚಾರ ನಾವು ನೋಡಿದಾಗ, ಭಾರತ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಸುತ್ತೆ. ಒಂದು ವೇಳೆ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳು ನಡೆದ್ರೆ ನಾವು ಅದನ್ನು ಆಕ್ಟ್ ಆಫ್ ವಾರ್ ಅಂತ ಅದನ್ನು ಪರಿಗಣಿಸಬೇಕಾಗತ್ತೆ ಅನ್ನುವಂತಹ ಒಂದು ಖಡಕ್ ಸಂದೇಶ ಒಂದು ಕಡೆ. ಅದಾದ ನಂತರ ಈ ಕದನ ವಿರಾಮ ಘೋಷಣೆ ಆಗತ್ತೆ. ಸಹಜವಾಗಿ ಭಾರತೀಯರಲ್ಲಿ ಒಂದು ಪ್ರಶ್ನೆ ಉಂಟಾಗುವಂಥದ್ದು, ಈ ಕದನ ಏನಾಯಿತು, ಯುದ್ಧ ಏನಾಯಿತು, ಅದರ ಔಟ್ಪುಟ್ ಏನು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ. ಯಾಕಂದರೆ ಅನೇಕ ನಾಗರಿಕರು, ಲೆಕ್ಕವಿಲ್ಲದಷ್ಟು ನಾಗರಿಕರು, ಈವರೆಗೂ ನಾವು ಎಷ್ಟು ಜನ ನಾಗರಿಕನ ಕಳೆದುಕೊಂಡಿದ್ದೀವಿ ಅನ್ನುವಂಥದ್ದು ಲೆಕ್ಕವಿಲ್ಲ. ಮತ್ತೊಂದೆಡೆ ಯೋಧರು ಕೂಡ ಹತರಾಗಿದ್ದಾರೆ, ಹುತಾತ್ಮರಾಗಿದ್ದಾರೆ. ಈ ಸಂದರ್ಭದಲ್ಲಿ ಇದರ ಔಟ್ಪುಟ್ ಏನು ಅನ್ನುವಂಥದ್ದು ಇಡೀ ದೇಶ ಬಯಸುತ್ತೆ ಒಂದು ಕಡೆ. ಮತ್ತೊಂದೆಡೆ ಭಾರತ ಇದನ್ನೇ, ಈ ಒಂದು ಯುದ್ಧ ಏನಿತ್ತು ಇದನ್ನೇ ಬಳಕೆ ಮಾಡಿಕೊಂಡು, ಯಾಕಂದರೆ ಪಾಕಿಸ್ತಾನದ ಮೇಲೆ ಪಾರುಪತ್ಯ ಗೆಲುವನ್ನು ಸಾಧಿಸೋದಕ್ಕೆ ಏನು ಕಷ್ಟಕರ ಆಗಿರಲಿಲ್ಲ. ಒಂದೇ ಒಂದು ವಾರದಲ್ಲಿ ಇಡೀ ಪಾಕಿಸ್ತಾನವನ್ನು ಬೇಕಾದರೂ ಕೂಡ ಆಕ್ಯುಪೈ ಮಾಡಿಕೊಂಡು ಬಿಡಬಹುದಾಗಿತ್ತು. ಹೀಗಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದಕ್ಕಾಗಿ ಏನಾದರೂ ಬೇಡಿಕೆ ಇಡುವಂತಹ ಸಾಧ್ಯತೆಗಳು, ಮಾತುಗಳು ಇದರಲ್ಲಿ ಬರಬಹುದಾ? ಯಾಕಂದರೆ ಮೇ 12ರ ವಿಚಾರ ಏನಿದೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಭಾರತ ಈ ಆ್ಯಕ್ಟ್ ಆಫ್ ಏನು ವಾರ್ ಇದೆ ಇದನ್ನು ಮುಂದೆ ಇಡಬಹುದಾ? ಇದರ ಜೊತೆಗೆ ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನು ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂತಹ ಕೆಲವು ಖಡಕ್ಕಾಗಿರುವಂತಹ ಒಂದು ಷರತ್ತುಗಳನ್ನು ವಿಧಿಸಬಹುದಾ? ಈ ಬಗ್ಗೆ ಮತ್ತಷ್ಟು ಏನು ಮಾಹಿತಿಗಳನ್ನು ಕೊಡೋದಾದರೆ ನಿಜಕ್ಕೂ ಸಂತೋಷ, ಆ ರೀತಿಯ ಸಾಧ್ಯತೆಗಳು ಮತ್ತು ಅದನ್ನು ನಾವು ನಿರೀಕ್ಷೆ ಮಾಡಬಹುದು. ಯಾಕಂತ ಹೇಳಿದ್ರೆ ಭಾರತದ ಯುದ್ಧ ಅಥವಾ ಭಾರತದ ಒಂದು ಪ್ರತಿದಾಳಿ ಇರೋದು ಪಾಕಿಸ್ತಾನದ ಅಮಾಯಕರ ಮೇಲಲ್ಲ, ನಾಗರಿಕರ ಮೇಲಲ್ಲ. ಯಾಕಂದರೆ ಕಳೆದ 4 ದಿನಗಳು ನೋಡ್ತಾ ಇದ್ದೀವಿ, ಎಲ್ಲೂ ಕೂಡ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ಅಮಾಯಕರನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಲಿಲ್ಲ. ಆದರೆ ಪಾಕಿಸ್ತಾನದವರು ನಾವು ನೋಡಿದ್ದೇವೆ, ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಜಮ್ಮು ಕಾಶ್ಮೀರದ ಸಾಕಷ್ಟು ಭಾಗ, ಗುಜರಾತ್ವರೆಗೂ ಕೂಡ ಬಂದು ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಬಿಟ್ಟು ಅಮಾಯಕರನ್ನ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಭಾರತ ಹಾಗೆ ಮಾಡಲಿಲ್ಲ, ಬರೀ ಮಿಲಿಟರಿ ಟಾರ್ಗೆಟ್ ಮಾಡಲಾಯಿತು. ಅವರ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿಗಳನ್ನು ಮಾಡ್ತು. ಬಟ್ ಈಗ ನೀವು ಹೇಳಿದಾಗೆ ಕೆಲವೊಂದಿಷ್ಟು ಮಾಹಿತಿಗಳು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಜನರಿಗೆ. ಯಾಕಂದರೆ ನಮ್ಮ ಸೈನಿಕರು ಎಷ್ಟು ಹುತಾತ್ಮರಾಗಿದ್ದಾರೆ, ಅಮಾಯಕರಷ್ಟು ಬಲಿಯಾಗಿದ್ದಾರೆ. 15ರಿಂದ 16 ಜನ ಶೆಲ್ ದಾಳಿಗೆ ಬಲಿಯಾಗಿದ್ರು ಅನ್ನುವಂಥ ಮಾಹಿತಿ, ಮತ್ತು ಒಂದು 2-3 ಸೈನಿಕರು, ಹೀಗೆ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದಂಥ ಅಂಕಿ ಸಂಖ್ಯೆಯನ್ನು ಕೇಂದ್ರ ಸರ್ಕಾರ ಬಿಟ್ಟು ಕೊಡ್ತಾ ಇಲ್ಲ. ಅದು ಕೂಡ ಬಹಿರಂಗ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆ ಸಾವು ನೋವಾಗಿರುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದ್ದಾವೆ. ಬಟ್ ಅದರ ಬಗ್ಗೆಯೂ ಕೂಡ ಮೇಲಾಧಿಕಾರಿಗಳು ಮಾಹಿತಿಯನ್ನು ಕೊಡಬೇಕಾಗಿದೆ. ಅದರ ಹೊರತಾಗಿ 12ನೇ ತಾರೀಕು ನಡೆಯುವಂತಹ ಮಹತ್ವದ ಸಭೆಯಲ್ಲಿ ಎರಡೂ ದೇಶಗಳ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ವಿದೇಶಾಂಗ ಇಲಾಖೆಯ ಸಚಿವರುಗಳು ಭಾಗಿಯಾಗ್ತಾರೆ. ಅದರ ಜೊತೆಗೆ ಅಲ್ಲಿ ನಡೆಯುವಂತಹ ಪ್ರಮುಖವಾದಂತಹ ಮಾತುಕತೆ ಅಂತ ಹೇಳಿದ್ರೆ, ಈಗ ಆಕ್ಟ್ ಆಫ್ ವಾರ್ ಏನಿದೆ, ಉಗ್ರತ್ವ ಅಥವಾ ಭಯೋತ್ಪಾದನೆ ವಿರುದ್ಧ ಭಾರತದ ಯುದ್ಧ ಖಂಡಿತವಾಗಲೂ ನಿರಂತರವಾಗಿ ಅದು ಮುಂದುವರಿಯುತ್ತೆ. ಭಾರತಕ್ಕೆ ಬೇಕಾಗಿರುವಂತಹ ಭಯೋತ್ಪಾದಕರೇನಿದ್ದಾರೆ, ಪಾಕಿಸ್ತಾನ ಪ್ರಾಯೋಜಿತ ನಾಟಕ ಮಂಡಳಿಯ ಭಯೋತ್ಪಾದಕರೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಹಸ್ತಾಂತರ ಮಾಡಬೇಕು. ಜೊತೆಗೆ ಈ ಪಹಲ್ಗಾಮ್ ಅಟ್ಯಾಕ್ಗೆ ಕಾರಣಾದಂತಹ ಉಗ್ರರೇನಿದ್ದಾರೆ ಅವ್ರನ್ನ ಮಟ್ಟ ಹಾಕುವವರೆಗೂ ಕೂಡ ಭಾರತ ಸುಮ್ಮನಿರುವುದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಅಮೆರಿಕಕ್ಕೂ ಕೂಡ ಇದರ ಬಗ್ಗೆ ಮನವರಿಕೆ ಆಗಿದೆ. ಹಾಗಾಗಿ ಪಾಕಿಸ್ತಾನ ಇನ್ನು ಮುಂದೆ ಉಗ್ರ ಕೃತ್ಯ ಅಥವಾ ಭಯೋತ್ಪಾದನಾ ಚಟುವಟಿಕೆ ಆದರೂ ಕೂಡ ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಅಥವಾ ನಿಮ್ಮ ಬೆಂಬಲ ಯಾವುದೂ ಕೂಡ ಇರಬಾರ್ದು ಅನ್ನುವಂಥ ಷರತ್ತನ್ನು ವಿಧಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದರೆ ನಾವು ಬಿಡಿಸಿ ಹೇಳಬೇಕಾಗಿಲ್ಲ, ಪಾಕಿಸ್ತಾನದ ಕೃಪಾಪೋಷಿತದಿಂದಲೇ ಈ ರೀತಿಯಾಗಿ ಭಯೋತ್ಪಾದನೆ ದೊಡ್ಡ ಮಟ್ಟದಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಜಾಲ ವಿಸ್ತರಣೆ ಆಗ್ತಿದೆ. ಮೊನ್ನೆ ನಡೆದಂತಹ ಆ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಎಲ್ಲ ಸೈನಿಕರು ಭಾಗಿಯಾದಂಥ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು. ಹಾಗಾಗಿನೇ ಈಗ ಭಾರತ
ಮುಂದೆ ಯಾವ ನಿಲುವನ್ನು ತೆಗೆದುಕೊಳ್ಬೋದು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಹೇಳಿದಾಗೆ ಆಕ್ಟ್ ಆಫ್ ವಾರ್ ಏನಿದೆ ಇದು ದೇಶವನ್ನು ಅಥವಾ ಅಲ್ಲಿನ ನಾಗರಿಕರನ್ನ ಅಮಾಯಕರನ್ನ ಟಾರ್ಗೆಟ್ ಮಾಡದೆ ಬರೀ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಅದರ ಒಂದು ಗುರಿ ಸಾಧನೆಗಳು ಖಂಡಿತವಾಗಲೂ ಅದು ಮುಂದುವರಿಯುತ್ತೆ. ಅದರ ಮಧ್ಯೆ ಏನಾದರೂ ಪಾಕಿಸ್ತಾನ ಮೂಗು ತೂರಿಸಿದ್ರೆ ಅಥವಾ ಭಯೋತ್ಪಾದಕರು ನಮ್ಮ ಅಣ್ತಮ್ಮಂದಿರು ಅಥವಾ ನಮ್ಮ ಸಹೋದರರು ನಮ್ಮ ದೋಸ್ತುಗಳಂತ ಅವ್ರ ಮುಂದೆ ಬಂದರೆ ಖಂಡಿತವಾಗ್ಲೂ ಆಪರೇಷನ್ ಸಿಂಧೂರ ಏನು ಶುರುವಾಗಿದೆ ಅದು ಖಂಡಿತವಾಗ್ಲೂ ಮುಂದಿನ ಹಂತಗಳಲ್ಲಿ ಅದು ಮುಂದುವರಿತಾ ಹೋಗುತ್ತೆ. ಹಾಗಾಗಿನೇ ಈಗ ಭಾರತಕ್ಕೆ ಇರುವಂತಹ ಆಯ್ಕೆಗಳು ಏನಾಗಿತ್ತು, ಕದನ ವಿರಾಮ ಘೋಷಣೆ ಮಾಡುವಂಥದ್ದು ಭಾರತದ ತಲೆ ಇರಲಿಲ್ಲ. ಕಂಪ್ಲೀಟ್ ಆಗಿ ಪಾಕಿಸ್ತಾನವನ್ನ ಧೂಳಿಪಟ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಭಾರತ ಇತ್ತು. ಆರ್ಥಿಕವಾಗಿ ಆಲ್ರೆಡಿ ಪಾಕಿಸ್ತಾನ ಕುಗ್ಗಿರೋದ್ರಿಂದಾಗಿ ಅವರಿಗೆ ಅನಿವಾರ್ಯವಾಗಿ ಈ ಕದನ ವಿರಾಮ ಘೋಷಣೆ ಮಾಡೋದು ಬೇಕಾಗಿತ್ತು. ಅಲ್ಲಿನ ನಾಗರಿಕರು ಕೂಡ ರಚ್ಚುಗೆದ್ದು ಸರ್ಕಾರ ಮತ್ತು ಮಿಲಿಟರಿ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡೋಕೆ ಶುರು ಮಾಡಿದರು ಮತ್ತು ಭಾರತದ ಮುಂದೆ ಮಂಡಿ ಉರಿಯುವಂತಹ ಪ್ರಯತ್ನಗಳು ಎಲ್ಲ ರೀತಿ ಕಾಣಿಸ್ತಾ ಇತ್ತು. ನಿನ್ನೆಯಿಂದಲೂ ಕೂಡ ಇದರ ಬಗ್ಗೆ ಗೌಪ್ಯವಾದಂತಹ ಸಭೆಗಳು ನಡೀತಾ ಇದ್ದಾವೆ ಮತ್ತು ದೂರವಾಣಿ ಮೂಲಕವೂ ಕೂಡ ಅಲ್ಲಿನ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಮತ್ತು ಸೇನಾ ಮುಖ್ಯಸ್ಥರುಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ಭಾರತದ ಗುರಿ ಒಂದೇ, ಭಯೋತ್ಪಾದನೆಯನ್ನ ಮಟ್ಟ ಹಾಕುವುದು ಮತ್ತು ಭಾರತದ ವಿರುದ್ಧ ಯಾವೆಲ್ಲ ದುಷ್ಟ ಶಕ್ತಿಗಳು ತಿರುಗಿ ಬೀಳ್ತಾವೋ, ಅಮಾಯಕರ ನೆತ್ತರನ್ನರಿಸ್ತಾವೋ ಅವ್ರನ್ನ ಸುಮ್ಮನೆ